ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಾವು ಧ್ಯಾನವನ್ನು ಮಾಡುತ್ತಾ ಇದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಸಭೆಗಳ ಕುರಿತಾಗಿ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತಹ 7 ಸಭೆಗಳ ಕುರಿತಾಗಿ ನಾವು ಚರ್ಚೆ ಮಾಡುತ್ತಾ ಬರುತ್ತಾ ಇದ್ದೇವೆ. ಅದರಲ್ಲಿ ನಾವು ಈಗಾಗಲೇ 3 ಸಭೆಗಳ ಕುರಿತಾಗಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ 4ನೇ ಸಭೆ, ತುವತ್ತೈರ ಸಭೆ, ಈ ಒಂದು ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡಿ ಅದರಲ್ಲಿರುವಂಥ ಆತ್ಮಿಕವಾದ ಸತ್ಯಗಳನ್ನು ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಅದರ ಕಳೆದ ಸಂಚಿಕೆಗಳಿಂದ ನಾವು ಸಭೆಗಳ ಕುರಿತಾಗಿ ನಾವು ಚರ್ಚೆ ಮಾಡ್ತಿದ್ವಿ. ನಿಜವಾಗ್ಲೂ ಅದು ಬಹಳ ಪ್ರಯೋಜನವಾಗಿತ್ತು. ಅದರಲ್ಲೂ ಕೂಡ ಕಳೆದ ಸಂಚಿಕೆಯಲ್ಲಿ ಲೋಕ ಅಂದರೆ ಏನು, ನಾವು ಲೋಕವನ್ನು ಬಿಟ್ಟು ಯಾವ ರೀತಿಯಾಗಿರಬೇಕೆಂಬುದಾಗಿ ಅದ್ಭುತವಾಗಿ ಅದರ ವಿವರಣೆಯನ್ನು ಮಾಡಿದ್ರಿ. ಇವತ್ತು ಪ್ರಾಮುಖ್ಯವಾಗಿ 4ನೇ ಸಭೆ, ತುವತ್ತೈರ ಸಭೆ. ಸೊ ಈ ಸಭೆಯ ವಿಶೇಷತೆ ಏನು, ಈ ಸಭೆ ನಮ್ಗೆ ಏನನ್ನು ತಿಳಿಸುತ್ತದೆ, ಅದರ ಕುರಿತಾಗಿ ನೀವು ವಿವರವಾಗಿ ಹೇಳುವುದಾದರೆ ಅದು ಬಹಳ ಅನುಕೂಲವಾಗಿರುತ್ತೆ. ಪ್ರತಿ ಬಾರಿ ನಾವು ಸಭೆಗಳ ಬಗ್ಗೆ ನೋಡಬೇಕಾದ್ರೆ ಮೊದಲು ಅದಕ್ಕೆ ಹೆಸರಿಗಿರುವಂಥ ಅರ್ಥವನ್ನು ನೋಡ್ತಾ ಬರ್ತಾ ಇರ್ತೀವಿ ಅಲ್ವಾ. ಎಪೆಸ, ಸ್ಮುರ್ನ, ಪೆರ್ಗಮದಕ್ಕೆ ಅರ್ಥವನ್ನು ನೋಡಿದ್ವಿ. ಒಂದು ಅರ್ಥಕ್ಕೆ ಆ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಒಂದು ಮೆಸೇಜನ್ನು ನಾವು ನೋಡ್ತೀವಿ. ಸಭೆ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದಂಥ ಒಂದು ಪ್ರವಾದನೆಯು ಆ ಪ್ರವಾದನೆಯುಕ್ತವಾಗಿರುವ ಕಾರ್ಯ ಹೆಸರಲ್ಲೇ ಇರುವಂಥದ್ದಾಗಿದೆ. ಆ ರೀತಿಯಾಗಿ ನೋಡಿದ್ವಿ, ಇಲ್ಲಿಯವರೆಗೂ ನಾವು ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ತುವತ್ತೈರ ಅಂದ್ರೆ ಏನಂತ ಕೇಳುವುದಾದರೆ, ಇದು ಬಂದು ಟರ್ಕಲ್ಲಿರುವಂತಹ ಒಂದು ಪಟ್ಟಣ. ಇನ್ನೊಂದು ವಿಷಯವನ್ನು ಕೂಡ ಇವರಿಗೆ ಅರ್ಥ ಮಾಡಿಸ್ಬೇಕು. ಇದು ಎಲ್ಲವೂ ಕೂಡ ಟರ್ಕಲ್ಲಿರುವಂತಹ ಪಟ್ಟಣಗಳು 7 ಕೂಡ. ಇವಾಗ ನೀವು ನೋಡುವಂತಹ ಎಪೆಸ, ಸ್ಮುರ್ನ, ಪೆರ್ಗಮ, ತುವತ್ತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ 7 ಕೂಡ ನೋಡುವುದಾದರೆ ಟರ್ಕಲ್ಲಿರುವಂಥ ಸಿಟೀಸ್. ಇದಕ್ಕೆ ಮತ್ತೊಂದು ಜ್ಞಾನ ಅರ್ಥ ಇದೆ, ಬೈಬಲಲ್ಲಿರುವಂಥ ಅರ್ಥ. ಆ ಸಭೆ ಬಂದು ಯೆರೂಸಲೇಮ್ ಬಿಟ್ಟು ಹೊರಗೆ ಬಂತು ಅಂತ ಅರ್ಥ. ಅಂದರೆ ಇಸ್ರೇಲರಿಗೆ ಧರ್ಮಶಾಸ್ತ್ರ ಇರುವಂಥದ್ದು, ಅವರೇ ಅದನ್ನ ಫಾಲೋ ಮಾಡ್ತಾ ಇದ್ರು. ಅವರೊಂದಿಗೆ ಸೇರಿಕೊಳ್ಳುವಂತ ಅನ್ಯರಿಗೂ ನಮಗೂ ಒಂದೇ ಧರ್ಮಶಾಸ್ತ್ರ ಅಂತ ಬೈಬಲ್ ಹೇಳುತ್ತೆ. ಆ ರೀತಿ ಇರಬೇಕಾದ್ರೆ ಅವರನ್ನ ಬಿಟ್ಟು ಧರ್ಮಶಾಸ್ತ್ರ ಆಚೆ ಹೋಗಿದೆ. ಈಗ ಅವ್ರ ಬಳಿ ಬೈಬಲ್ ಇಲ್ಲ, ಬೈಬಲ್ ಬಂದು ಅನ್ಯರ ಬಳಿ ಇದೆ, ನಮ್ಮ ಬಳಿ ಇದೆ. ಸೊ ಆ ರೀತಿ ಇರುವಲ್ಲಿ ಈ ಸತ್ಯವೇದದ ಆರಂಭದ ಚರ್ಚ್ ಎಲ್ಲಿ ದೇವರು ಸ್ಥಾಪಿಸ್ತಾರೆ ಅಂದ್ರೆ ಈ ಟರ್ಕಿಯಲ್ಲಿ ಸ್ಥಾಪನೆ ಮಾಡ್ತಾರೆ. 7 ಸಭೆಗಳು ಕೂಡ ಟರ್ಕಿಯಲ್ಲೇ ಇರುವಂತದ್ದಾಗಿದೆ. ಸೊ ಅನ್ಯರ ಬಳಿಯಲ್ಲಿ ಸಭೆಯ ಅಸ್ಥಿವಾರ ಹೋಯ್ತು ಅಂತ ಅರ್ಥ. ಇದಕ್ಕಿಂತ ಹಿಂದೆ ನೋಹ ಕಾಲದಲ್ಲಿ ಒಂದು ನಡೆಯುತ್ತೆ. ನೀವು ನೋಡುವುದಾದರೆ ಸಭೆ ಬಂದು ನೀರಿನ ಮೇಲೆ ಇರುತ್ತೆ. ಆ ನಾವೇನು ಸಭೆ ಅಂತ ಹೇಳ್ತಾ ಇದ್ದೀವಿ, ನೀರಿನ ಮೇಲೆ ಇರುತ್ತೆ. ಅನಂತರ ಜಲಪ್ರಳಯದ ನಂತರ ಆ ಒಂದು ನಾವೆ ಎಲ್ಲಿ ಹೋಗಿ ನೆಲೆಯಾಯಿತು ಅಂತ ನೋಡ್ತೀವಿ. ಅಲ್ಲಿ ಅರಾರಟ್ ಬೆಟ್ಟದ ಮೇಲೆ ಹೋಗಿ ನಿಂತಿತ್ತು ಅಂತ ಇರುತ್ತೆ. ಆ ಅರಾರಟ್ ಬೆಟ್ಟ ಎಲ್ಲಿದೆ ಅಂತ ಕೇಳುವುದಾದ್ರೆ ಟರ್ಕಿಯಲ್ಲಿ ಇರುವಂತದ್ದಾಗಿದೆ. ಸೊ ಅದರ ನಂತರ ಟರ್ಕಿಗೆ ಹೋಗುತ್ತೆ ಎಂಬುದಾಗಿ ಅರ್ಥ. ಧರ್ಮಶಾಸ್ತ್ರ ಮನಸಾಕ್ಷಿಯ ಕಾಲದಿಂದ ಧರ್ಮಶಾಸ್ತ್ರದ ಕಾಲ ಸ್ಟಾರ್ಟ್ ಆಗುವ ಕಾಲ ಬರಬೇಕಾದ್ರೆ ಟರ್ಕಿ ಬಳಿ ಹೊಟ್ಟೋಗುತ್ತದೆ. ಅದೇ ರೀತಿ ಇವತ್ತು ಸಭೆಯಲ್ಲಿ ಹೋಗಿದೆ. ಸೊ ಈಗ ಸಭೆ ಬಂದು ತುವತ್ತೈರ ಎಂಬುದಾಗಿ ಹೇಳಿರುವಂತದ್ದು. ಈ ತುವತ್ತೈರ ಅಂದ್ರೆ ಲೋಕ ರೀತಿಯಲ್ಲಿ ಹೇಳೋದಾದ್ರೆ ಒಂದು ಬಹಳ ಶ್ರೇಷ್ಠವಾಗಿರುವ ವ್ಯಾಪಾರದ ಪಟ್ಟಣ. ಅದರಲ್ಲೂ ರಕ್ತಾಂಬರ ಮಾಡುವಂತಹ ಒಂದು ಪಟ್ಟಣ. ಅಂದ್ರೆ ನೀವು ನೋಡುವಂತಹ ಡ್ರೆಸ್ಗಳಲ್ಲಿ ನೋಡುವುದಾದ್ರೆ ರಕ್ತಾಂಬರ ಅಂತ ಹೇಳ್ತಾರೆ. ಅದನ್ನ ಮಾಡುವಂತಹ ಬಹಳ ಮುಖ್ಯವಾಗಿರುವಂತಹ ಪಟ್ಟಣವಾಗಿರುತ್ತೆ. ಬೈಬಲ್ ನೀವು ನೋಡುವುದಾದರೆ ಲೂದ್ಯಳು ಎಂಬುದಾಗಿ ಒಂದು ಸ್ತ್ರೀ ಇರ್ತಾಳೆ. ಅವರು ಬಂದು ಆ ತುವತ್ತೈರ ಆ ಪ್ರಾಂತ್ಯಕ್ಕೆ ಸೇರಿದವರಾಗಿರ್ತಾರೆ. ಇನ್ನೊಂದು ಕೂಡ ನೀವು ನೋಡುವುದಾದರೆ ಈ ಒಂದು ಕಾನೂನಿಯ ಸ್ತ್ರೀಯೊಬ್ಬರು ಬರ್ತಾರೆ. ಅವರು ಆ ದೇಶದ ಒಂದು ಭಾಗದಲ್ಲಿ ಇದ್ರು ಅಂತ ಇದೆ. ಅವರು ಕೂಡ ಈ ತುವತ್ತೈರ ಊರಿಗೆ ಸೇರ್ಪಟ್ಟವರು ಎಂಬುದಾಗಿ ನೋಡ್ತೀವಿ ನಾವು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪಟ್ಟಣ. ಸರಿ, ನಾವು ರೆವಲ್ಯೂಷನ್ಗೆ ಇವಾಗ ಬರೋಣ. ತುವತ್ತೈರ ಅಂದ್ರೆ ಏನು ಅಂತ ಕೇಳುವುದಾದರೆ, ಆ ರೀತಿ ನೀವು ನೋಡುವುದಾದರೆ ತುವತ್ತೈರ ಎನ್ನುವುದಕ್ಕೆ ಸ್ತ್ರೀ ಆಡಳಿತ ಎಂಬುದಾಗಿ ಅರ್ಥ. ಹೆಣ್ಣಿನ ಆಡಳಿತ. ಹೌದು, ಒಂದೊಂದು ಹೆಸರಿಗೆ ಒಂದು ಅರ್ಥ ಇದೆ ಅಲ್ವಾ. ಕಳೆದ ಬಾರಿ ಪೆರ್ಗಮಕ್ಕೆ ಏನ್ ನೋಡಿದ್ವಿ ಅಂತ ಹೇಳಿದ್ರೆ ಲೋಕದೊಂದಿಗೆ ನಿಶ್ಚಿಸಲ್ಪಟ್ಟಂತಹ ಮೊದಲಗಿತ್ತಿ ಎಂಬುದಾಗಿ. ಇದಕ್ಕಿನ ಅರ್ಥ ಅಂತ ಹೇಳಿದ್ರೆ ಸ್ತ್ರೀ ಆಡಳಿತ ಎಂಬುದಾಗಿ ಅರ್ಥ. ಸ್ತ್ರೀ ಆಡಳಿತ ಅಂದ್ರೆ ಏನು ಅಂದ್ರೆ ಹೆಣ್ಣು ಆಳ್ವಿಕೆ ಮಾಡಬಾರ್ದು ಎಂಬುದಾಗಿ ಕೇಳಿದ್ರೆ ಅದು ಅರ್ಥ ಅಲ್ಲ. ಇದು ಸ್ಪಿರಿಚುವಲ್ ಮಾತ್ರ ನಾವು ನೋಡಬೇಕು ಇದನ್ನ. ಅಂದರೆ ಸಭೆ ಎನ್ನುವುದು ಮೊದಲಗಿತ್ತಿ, ಮೊದಲಿಂಗನಿಗೆ ಮೊದಲಗಿತ್ತಿಯಾಗಿದೆ. ಮೊದಲಿಂಗನು ಅರಸನಾಗಿದ್ದಾರೆ. ಸಭೆ ಅವರಿಗೆ ಜೊತೆಯಾಗಿದೆ, ಅವರ ದರ್ಶನ ನೆರವೇರಿಸುವುದಕ್ಕೆ ಹೆಲ್ಪರ್ ಆಗಿದೆ ಎಂಬುದಾಗಿ ನಾವು ಆದಿಕಾಂಡದಲ್ಲಿ ನೋಡ್ತೀವಿ. ಆ ರೀತಿ ಇರಬೇಕಾದ್ರೆ ಸಭೆಯಾದದ್ದು ಆಳ್ವಿಕೆಯನ್ನ ಮಾಡಬಾರದು, ಆಳ್ವಿಕೆ ಮಾಡುವವರೊಂದಿಗೆ ಇರಬೇಕು. ಉದಾಹರಣೆಗೆ ನಿಮ್ಗೆ ನಾನು ಹೇಳ್ತೀನಿ, ಅಹಷ್ವೇರೋಷನ ಬಳಿ ಎಸ್ತರನ ಹೋಗಿ ಕೊಡ್ತಾರೆ. ಅವರು ಅವರೊಂದಿಗೆ ಸಿಂಹಾಸನದಲ್ಲಿ ಕೂರಿಸಿ ಕಿರೀಟವನ್ನು ತಲೆಯಲ್ಲಿಟ್ಟರು ಅಂತ ನೋಡ್ತೀವಿ. ಇದೇ ಕಾರ್ಯವನ್ನು ಸಭೆಯ ನೋಡಿದವರು ಹೇಳ್ತಾರೆ, ಜಯ ಹೊಂದುವವನು ಅವನೊಂದಿಗೆ ಸಿಂಹಾಸನದಲ್ಲಿ ಕೂರಿಸುವಂತೆ ಮಾಡುವೆನು, ಅವನಿಗೆ ಜೀವ ಕಿರೀಟವನ್ನ ಕೊಡುವೆನು. ಸೊ ಸಭೆಯಾದದ್ದು ಅವರೊಂದಿಗೆ ಆಳ್ವಿಕೆ ಮಾಡುವಂತ ಒಂದು ಸ್ಥಳ. ಆದರೆ ಸಭೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಆಳ್ವಿಕೆ ಮಾಡಲು ಮುಂದಾಯ್ತಂತೆ, ಲೋಕವನ್ನ ಆಳ್ವಿಕೆ ಮಾಡುವುದಕ್ಕೆ ಮುಂದಾಯ್ತು. ಹಾಗಾದ್ರೆ ಈ ಕಾರ್ಯ ಯಾವಾಗ ನಡೆಯುತ್ತೆ ಎಂಬುದನ್ನು ನೀವು ಕೇಳುವುದಾದರೆ ಪೆರ್ಗಮ ಬಂದು 313ರಿಂದ 538ರವರೆಗೆ ಅಂತ ನೋಡೋದ್ವಿಲ್ವಾ. ಕಾನ್ಸ್ಟಂಟೈನ್ ಅರಸನ ಆಳ್ವಿಕೆಯಿಂದ ಹಿಡಿದು ಅದರ ನಂತರ ಸ್ವಲ್ಪವಾಗಿ ಸಭೆಯಾದದ್ದು ರಾಜ್ಯ ಆಡಳಿತವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗುತ್ತೆ. ಅಂದ್ರೆ ರಾಜ್ಯವು ಅದು ಧರ್ಮವಾಗಿತ್ತು, ಅನಂತರ ಧರ್ಮ ಆದದ್ದು ರಾಜ್ಯವಾಗಿ ಮಾರ್ಪಟ್ಟಿತ್ತು. ಇದು ಬಂದು ಆಗ್ಬಾರ್ದು, ಆ ರೀತಿ ನಡೀಬಾರ್ದು. ಲೋಕ ರೀತಿಯಲ್ಲಿ ಕೂಡ ರೀತಿ ನಡೀಬಾರ್ದು. ನೀವು ಡೆಮಾಕ್ರಸಿ ಈ ರೀತಿಯಾಗಿ ಹೇಳ್ತೀರಾ ಅಲ್ವಾ, ಪ್ರಜಾಪ್ರಭುತ್ವ ಎಂಬುದಾಗಿ ಹೇಳ್ತೀರಾ ಅಲ್ವಾ. ಅದರ ಒಂದು ಮುಖ್ಯ ವಿಷಯ ಅಂತ ನೀವು ಕೇಳುವುದಾದರೆ ಎಲ್ಲರಿಗೂ ಎಲ್ಲ,
ಎಂಬುದಾಗಿ ಅವ್ರು ಹೇಳ್ತಾರೆ ಇಲ್ವಾ? ಎಲ್ಲ ಪ್ರಾಣಕ್ಕೂ ಎಂಬುದಾಗಿ ಹೇಳ್ತಾರೆ, ಅಥವಾ ಸಮ್ಮುಖದ ನೀತಿ ಎಂಬುದಾಗಿ ಇದೆಲ್ಲ ಬಳಕೆ ಮಾಡ್ತಾರೆ. ಯಾಕೆಂತ ಕೇಳಿದ್ರೆ ಇಲ್ಲಿ ಬಂದು ದೊಡ್ಡವರು ಚಿಕ್ಕವರು ಮೇಲು ಕೀಳು ಆ ರೀತಿ ಎಲ್ಲ ಇಲ್ಲ, ಎಲ್ಲರಿಗೂ ಎಲ್ಲವೂ ಕೂಡ ಸಮ. ಆ ರೀತಿಗೆ ಇದೇ ಡೆಮೋಕ್ರಸಿಯ ಒಂದು ಅಸ್ಥಿವಾರ ಅಂತ ಇಟ್ಕೊಳ್ಳಿ. ಅದರ ಅಸ್ಥಿವಾರದಲ್ಲಿ ಅದು ಮಾಡಲ್ಪಟ್ಟಿದ್ದು. ಆದರೆ ದೇವರು ಅದೇ ರೀತಿ ಇಡ್ತಾರೆ, ಅಂದರೆ ಸ್ತ್ರೀ ಪುರುಷರನ್ನ ಒಟ್ಟಿಗೆ ಉಂಟು ಮಾಡಿದ್ರು ಅಲ್ಲೇ ಸಮ ಅಂತ ಕಾರ್ಯ ಬರುತ್ತದೆ. ಅದು ಮಾತ್ರವಲ್ಲದೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ನಮ್ಮೊಳಗೆ ಒಂದು ಚಿಕ್ಕ ಭಾವನೆ ಇರುತ್ತೆ, ಏನಂದ್ರೆ ಕ್ರೈಸ್ತರಲ್ಲಿ ಹೇಳ್ತಾ ಇದ್ದೇನೆ, ಇಸ್ರೇಲರು ದೊಡ್ಡವರು, ಅವರಿಗೆ ಒಂದು ಇಂಪಾರ್ಟೆನ್ಸ್, ನಮಗೊಂದು ಇಂಪಾರ್ಟೆನ್ಸ್ ಆ ರೀತಿ ಎಲ್ಲ ಇಲ್ಲ. ದೇವರು ಮೊದಲು 2000 ವರ್ಷದಲ್ಲಿ ಇಸ್ರೇಲ್ ಅಂತ ಒಂದು ಗ್ರೂಪ್ನೇ ಉಂಟು ಮಾಡಲಿಲ್ಲ. ಯಾಕೊಬ್ಬನಂತ ಬರುವವರೆಗೂ ಇಸ್ರೇಲ್ ಎಂಬುದಾಗಿ ಒಬ್ಬನು ಇಲ್ವೇ ಇಲ್ಲ. ಯಾಕೊಬ್ಬನ ಮಗನು 4ನೇ ಮಗನು ಯಹೂದನ ಬರುವವರೆಗೂ ಯಹೂದ್ಯರೇ ಇಲ್ಲ. ಇವಾಗ ಬೆಳೆದಕ್ಕೆ ನೋಡಿದ್ರೆ 2000 ವರ್ಷ ಆಯಿತು. ಅಬ್ರಹಾಮನೇ ಕ್ರಿಸ್ತಪೂರ್ವ 2004, ಅದಕ್ಕೆ ಹೆಚ್ಚು ಕಡಿಮೆ ಒಂದು 2000 ವರ್ಷ ಆಯ್ತು ಇಟ್ಕೊಳ್ಳಿ. ಆ ರೀತಿ ಇರಬೇಕಾದ್ರೆ ಇಸ್ರೇಲಿಯರು ಅಂತ ಅಲ್ಲ, ಅನ್ಯರು ಎಂಬುದಾಗಿ ಅಲ್ಲ, ಹಂಗೆ ದೇವರು ಎಲ್ಲದನ್ನ, ಎಲ್ಲರೂ ದೇವರ ಮಕ್ಕಳು, ಯೇಸು ಕ್ರಿಸ್ತನ ಎಲ್ಲರಿಗೋಸ್ಕರ ರಥ ಸುರಿಸ್ತಾರೆ. ಈ ಧರ್ಮದವರು, ಈ ಜಾತಿಯವರು, ಅವರು ಇವರು ಎಂಬುದಾಗಿ ಯಾವ ವಿಧವಾಗಿರೋ ಪಕ್ಷಪಾತ ಅವರಿಗಿಲ್ಲ. ಆ ರೀತಿ ಇರಬೇಕಾದ್ರೆ ಸಭೆ ಬಂದು ಏನ್ ಮಾಡ್ತು ಅಂತ ನೋಡುವುದಾದ್ರೆ, ಅದು ಒಂದು ಧರ್ಮ ಬಂದು ಆಳ್ವಿಕೆಯನ್ನು ಮಾಡೋದಕ್ಕೆ ಆರಂಭಿಸಬೇಕಾದ್ರೆ ಬೇರೆ ಧರ್ಮದವರು ಅದನ್ನ ಅಪಾಸ್ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಹಾಗಾದ್ರೆ ಅವ್ರಿಗೆ ಇಷ್ಟ ಇಲ್ಲದಿರುವಂತಹ ಕುಲದವರು ಬಂದು ಇರಿಕಿಸುವುದಕ್ಕೆ ಆರಂಭಿಸುತ್ತಾರೆ. ಆದ್ರಿಂದ ಡೆಮೋಕ್ರಸಿಯಲ್ಲಿ ಎಲ್ಲರಿಗೂ ಎಲ್ಲವೂ ನಾರ್ಮಲ್ ಎಂಬುದಾಗಿ ಹೇಳಿಟ್ಟಿದ್ದಾರೆ. ಆದರೆ ಇದು ಬಂದು 6ನೇ ಶತಮಾನದಲ್ಲಿ 538ರಲ್ಲಿ ಏನ್ ನಡೀತು ಅಂತ ನೀವು ಕೇಳುವುದಾದ್ರೆ, ಸ್ವಲ್ಪವಾಗಿ ಸಭೆ ಬಂದು ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾ ಇದೆ. ಆ ರೀತಿ ಒಳಗೆ ಹೋಗಲು ಮುಂದಾಗಿ ಒಂದು ಸ್ಥಳದಲ್ಲಿ ಜಸ್ಟಿ ಅಂತ ಬರಸರು ಬರ್ತಾರೆ. ಅವರ ಕಾಲಘಟ್ಟದಲ್ಲಿ ಈ ಕಾರ್ಯ ನಡೆಯುತ್ತದೆ 538ರಲ್ಲಿ. ಅವರ ಕಾಲಘಟ್ಟದಲ್ಲಿ ಸಭೆ ಆಳ್ವಿಕೆಗೆ ಬರುವುದಕ್ಕೆ ಮುಂದಾಯಿತು. ಆಗ ಅರಸರ ಆಳ್ವಿಕೆ ಹೋಯಿತು. ಸಭೆಯ ನಾಯಕರೇ ಅಲ್ಲಿ ಅರಸರಾದರು. ಅವರೇ ಅರಸರು, ಅವರೇ ಧರ್ಮದ ನಾಯಕರು, ಎರಡೂ ಒಬ್ಬರೇ ಆಗಿದ್ರು. ಇಬ್ಬರು ಒಬ್ಬರೇ ಆಗಿರ್ಬೇಕಾದ್ರೆ ಏನಾಗುತ್ತೆ ಅಂತ ಕೇಳುವುದಾದ್ರೆ, ಬೇರೆ ಧರ್ಮದವರು ಅವ್ರನ್ನ ಏನ್ ಮಾಡೋದಕ್ಕೆ ಮುಂದಾಗ್ತಾರೆ, ಅಪೋಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದು ಬಂದು ನಾವು ಎಲ್ಲಾ ಕಾಲಘಟ್ಟದಲ್ಲಿಯೂ ಇದಕ್ಕೆ ಒಂದು ಕಾರ್ಯವನ್ನು ನೋಡ್ತಾನೆ ಬರ್ತಾ ಇದೀವಲ್ವಾ. ಒಂದು ಧರ್ಮವನ್ನು ಹೆಚ್ಚಿಸುವುದು ಮತ್ತೊಂದನ್ನು ಕಡೆಗಾಣಿಸುವುದು ನೋಡ್ತೇವೆ ನಾವು. ಸೊ 6ನೇ ಶತಮಾನದಲ್ಲಿ ಇದಾಯಿತು. ಈ ರೀತಿ ನಡಿಬೇಕಾದ್ರೆ ಸಭೆ ಹೆಚ್ಚು ಕಡಿಮೆ ಇಡೀ ಲೋಕವನ್ನೇ ಆಳ್ವಿಕೆ ಮಾಡುವುದಕ್ಕೆ ಮುಂದಾಯಿತು. ಅದೆಂಗ್ರಿ ಸಾಧ್ಯ ಅಂತ ನೀವು ಕೇಳುವುದಾದರೆ, ನೀವು ಒಂದು ವಿಷಯವನ್ನ, ನಿಮಗೆ ತಿಳಿದಿರುವಂತ ವಿಷಯವೇ ಈ ಸ್ಥಳದಲ್ಲಿ ಯೋಚನೆ ಮಾಡಿ ಕರೆಕ್ಟ್ ಆಗಿರುತ್ತೆ. ಅಮೆರಿಕ ಎನ್ನುವುದು 16ನೇ ಶತಮಾನದಲ್ಲಿ ಬಂದದ್ದು. ಅಂದರೆ ಕೊಲಂಬಸ್ ಅವರು ಅದನ್ನ ಹೋಗಿ ಕಂಡುಹಿಡಿತಾರಲ್ಲಿ. ಸೊ ಕೊಲಂಬಸ್ ಕಂಡುಹಿಡಬೇಕಾದ್ರೆ 1540ಗಳಲ್ಲಿ ಅದನ್ನ ಕಂಡುಹಿಡಿಯಲು ಮುಂದಾಗ್ತಾರೆ. ಸೊ 16ನೇ ಶತಮಾನದಲ್ಲಿ ಅಮೆರಿಕದಂತಹ ದೇಶ ಇವತ್ತಿರುವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ರೂಪುಗೊಂಡಿದ್ದು 1780ಗಳಲ್ಲಿಯೇ. ಆದ್ರೆ ಇವಾಗ ನಾವು ಮಾತಾಡ್ತಿರೋದು 6ನೇ ಶತಮಾನದಲ್ಲಿ. ಹಾಗಾದ್ರೆ ಅಮೆರಿಕ ಇಲ್ಲ, ಆಸ್ಟ್ರೇಲಿಯಾ ಇಲ್ಲ, ಕಂಡುಹಿಡಿಯಲ್ಪಡಲಿಲ್ಲ. ಅದೆಲ್ಲ ಇತ್ತು ಖಂಡಗಳಾಗಿ. ಆದರೆ ಟ್ರಾವೆಲ್ ಮಾಡಿ ಕಂಡುಹಿಡಿಯುವಂಥದ್ದು ಅವತ್ತು ಲೋಕ ಅಂತ ಹೇಳಿದ್ರೆ 3 ಖಂಡಷ್ಟೇ. ಒಂದು ಆಫ್ರಿಕಾ, ಒಂದು ಏಷ್ಯಾ, ಇನ್ನೊಂದು ಐರೋಪಾ. ಈ 3 ಖಂಡಗಳು ಮಾತ್ರ ಇತ್ತು. ಸೊ ಈ 3 ಖಂಡಗಳಲ್ಲಿ ಐರೋಪಾ, ಆಫ್ರಿಕಾ, ಏಷ್ಯಾ ಅದು ಪ್ರತ್ಯೇಕ ಸಂಸ್ಕೃತಿಯಿಂದ ಇರುವಂಥದ್ದಾಗಿತ್ತು. ಆಗ ಸಭೆಯ ಒಂದು ಆಳ್ವಿಕೆ ಅಷ್ಟೊಂದು ನೋಡೋದಾದರೆ ಲೋಕ ಪ್ರಕಾರವಾಗಿ ದೊಡ್ಡ ಬದಲಾವಣೆ ಬರುವುದಕ್ಕೆ ಆರಂಭವಾಗಿತ್ತು. ಉದಾಹರಣೆಯಾಗಿ 1ನೇ ಶತಮಾನದಲ್ಲಿ ತೋಮ ಬಂದು ಇಂಡಿಯಾಗೆ ಬಂದಿದ್ರು. ಸೊ ಇಲ್ಲಿ ಬಂದು ಅವರು ದೇವರ ಬಗ್ಗೆ ಸುವಾರ್ತೆ ಹೇಳೋದಕ್ಕೆ ಶುರು ಮಾಡಿದ್ರು. ಅದೇ ಕಾಲಘಟ್ಟದಲ್ಲಿ ನೋಡುವುದಾದರೆ ಹಲವು ವಿಧವಾಗಿರುವ ತಾವೋಯಿಸಂ, ಮಾವೋಯಿಸಂ, ಈ ರೀತಿ ಬಹಳ ಇಸಂಗಳು ಬಂದು ರೂಪುಗೊಳ್ಳಲು ಮುಂದಾಯಿತು. ಪ್ರಬಲವಾಗಿರುವಂತಹ ಧರ್ಮಗಳೆಲ್ಲ ಆ ಕಾಲಘಟ್ಟದಲ್ಲಿ ಬಂದಿತ್ತು, ಮೊದಲ 6 ಶತಮಾನಗಳಲ್ಲಿಯೇ. ಸೊ ಇವರೆಲ್ಲರೂ ಕೂಡ ಈಸಿಯಾಗಿ ಏಷ್ಯಾದಲ್ಲಿ ಹಾಗೂ ಆಫ್ರಿಕಾದಲ್ಲಿ ಇದ್ದಾರೆ. ಐರೋಪಾದಲ್ಲಿ ಕ್ರೈಸ್ತ ಪೂರ್ಣವಾಗಿ ಪ್ರಬಲವಾಗಿದೆ. ಈಗ ಏನಾಗ್ತಾ ಇದೆ ಅಂದ್ರೆ, ಸೆಂಟರ್ ಪಾಯಿಂಟ್ ಯಾವ್ದಿದೆ ಅಂತ ಕೇಳಿದ್ರೆ ಜೆರುಸಲೇಮ್ ಇದೆ. ಜೆರುಸಲೇಮ್ ಈ ಕಡೆ ಪೂರ್ತಿಯಾಗಿ ಕ್ರೈಸ್ತತ್ವ ಹೋಗಿ ಐರೋಪವಾಗಿತ್ತು, ಈ ಕಡೆ ಪೂರ್ತಿಯಾಗಿ ಬೇರೆ ಧರ್ಮಗಳೆಲ್ಲ ಬೇರಿರುವುದಕ್ಕೆ ಮುಂದಾಯಿತು. ಸೊ ಈ ಕಾಲಘಟ್ಟದಲ್ಲಿಯೇ ಸಭೆ ಐರೋಪ ಪೂರ್ತಿಯಾಗಿ ಕಂಟ್ರೋಲ್ ತೆಗೆದುಕೊಂಡು ಸ್ತ್ರೀಯ ಆಳ್ವಿಕೆ, ಸಭೆಯ ಆಳ್ವಿಕೆ ಎನ್ನುವುದು ಅವಾಗ ಆರಂಭವಾಯಿತು. ಇವಾಗ ನೀವು ನೋಡುವುದಾದರೆ ಈ ಕಾರ್ಯ ಬಂದು ಬಹಳ ಮುಖ್ಯವಾಗಿರೋ ವಿಷಯವೇನೆಂದರೆ, ಇದರಲ್ಲಿ ಈ ಆಳ್ವಿಕೆ ಮಾಡಲ್ಪಡುವಂತಹ ಕಾರ್ಯದಲ್ಲಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 2 ಟ್ರಿಪ್ ದೇವರು ಮಾತಾಡಿರ್ತಾರೆ. ಒಂದು ಪ್ರವಾದನೆ 2 ಬಾರಿ ನಡೆಯುತ್ತೆ. ಈಗ ಒಂದು ಆಲಯ ಕಟ್ಟಲ್ಪಡುವುದು 2 ಟ್ರಿಪ್ ಇರುತ್ತೆ. ಈ ರೀತಿ ಬಹಳ ವಿಷಯಗಳು, ಒಂದು ಬೆಟ್ಟವನ್ನು ನೋಡ್ತೀಯಾ, ಅದು ತಲೆ, ಅದು ಅರಸರು, ಈ ರೀತಿಯಾಗಿ ಹೇಳ್ತಾರೆ. ಪ್ರಕಟಣೆ 17ರಲ್ಲಿ ಹೇಳ್ತಾರೆ, ನಿನ್ನ ಒಂದು 7 ತಲೆ ನೋಡುತ್ತೆ, 7 ತಲೆಗಳು, 7 ಬೆಟ್ಟಗಳು, 7 ರಾಜರು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಅದು 2 ಆಗಿ ಕುಳಿತು ನೋಡಬೇಕು. ಆ ರೀತಿ ಒಂದು ಪ್ರವಾದನೆಗೆ 2 ವಿಧವಾಗಿರುವ ಅರ್ಥಗಳು ಉಂಟು. ಅದೇ ರೀತಿ ಪ್ರಕಟಣೆ 13ಗೆ 2 ವಿಧವಾಗಿರೋ ಅರ್ಥ ಉಂಟು. ಒಂದು ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟದ್ದು, 10 ಕೊಂಬುಗಳೊಂದಿಗೆ 7 ತಲೆಗಳೊಂದಿಗೆ ಒಂದು ಮೃಗ ಬಂದಿತ್ತು ಎಂಬುದಾಗಿ. ಅದು ಯಾವಾಗ ನಡೀತು ಅಂದರೆ 538ರಲ್ಲಿ ನಡೀತದ್ದು. ರೋಮ ರಾಜಧಾನಿಯಾಗಿ 7 ಬೆಟ್ಟಗಳಿರುವಂತಹ ನಗರದಿಂದ 10 ಅರಸರೊಂದಿಗೆ ಒಂದು ಗೌರ್ಮೆಂಟ್ ರೂಪುಗೊಳ್ಳುತ್ತದೆ. ಅಲೆಮೆನಿಸ್, ವಿಸಿಗೋತ್, ಫ್ರಾನ್ಸ್, ಸುವೆಸ್, ಬರ್ಗಂಡಿಯನ್, ಆಂಗ್ಲೋ ಸ್ಯಾಕ್ಸನ್ಸ್, ಲಾಂಬರ್ಟ್ಸ್, ವೆಂಡಲ್ಸ್, ಯುರಲಿಸ್, ಆಸ್ಟ್ರೋಗೋತ್ ಎಂಬುದಾಗಿ ಹೇಳಲ್ಪಡುವಂತ 10 ದೇಶಗಳು ರೂಪುಗೊಳ್ಳುತ್ತವೆ. ರೂಪುಗೊಂಡು ಈ ಒಂದು ತಿವತೇರ ಕಾಲ ಬಂದು ರೂಪುಗೊಳ್ಳಲು ಮುಂದಾಯಿತು.
ಇದು ಸರಿನಾ ಅಂತ ಕೇಳಿದ್ರೆ ನೀವು ಕೇಳುವ ಅಷ್ಟು ಮಂದಿ ಸರಿ ಅಂತಾನೆ ಹೇಳ್ತಾರೆ. ನಾವು ಏನು ಆಸೆ ಪಡ್ತೀವಿ ಎಂಬುದಾಗಿ ಕೆಲವರನ್ನು ಕೇಳೋದಾದ್ರೆ ಆ, ನಾವು ಬಂದು ಒಂದು ಆಳ್ವಿಕೆಯಲ್ಲಿರುವುದು ಒಳ್ಳೆ ವಿಷಯ ತಾನೇ ಅಲ್ವನ್ರಿ? ಹೌದು. ಹಾಗಾದ್ರೆ ಕ್ರೈಸ್ತರಿಗೆ ಒಳ್ಳೇದಾಗುತ್ತಲ್ವಾ? ಹ್ಮ್. ಇಲ್ಲ, ಇಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆ ಬಿಟ್ರೆ ಬೇರೆ ಯಾರ ಆಳ್ವಿಕೆಯಲ್ಲಿಯೂ ಕ್ರೈಸ್ತರಿಗೆ ಒಳ್ಳೇದು ನಡೆಯಲ್ಲ. ಅನ್ಲೆಸ್ ಹ್ಮ್. ದೇವರೇ ಒಬ್ಬ ವ್ಯಕ್ತಿಯನ್ನು ರೂಪಿಸಿ ಕೂರಿಸಿದ್ರೆ ಮಾತ್ರ. ಅದಕ್ಕೆ ಅವರು ಕ್ರೈಸ್ತರಾಗಿರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಹೌದು. ಇವಾಗ ಕೋರೇಶ್ ಇದಾರಲ್ವಾ, ಅವರು ದೇವರನ್ನ ಅರಿತಂತ ಮನುಷ್ಯ ಅಲ್ಲ, ಅವರು ಅನ್ಯ ಜನಾಂಗದವರು. ಆದರೆ ಅವರೇ ಆಲಯವನ್ನು ಕಟ್ಟುವುದಕ್ಕೆ ಎಲ್ಲ ಕೆಲಸವನ್ನು ಮಾಡಿದ್ರು. ಅರ್ಥಶಾಸ್ತ್ರ ರಾಜನು ಇದ್ದಾನೆ, ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ಆದರೆ ಅವರೇ ಪೌಳಿಯ ಕಟ್ಟಲು ಬೇಕಾಗಿರುವ ಪರ್ಮಿಷನ್ ಕೊಡ್ತಾರೆ. ಈಗ ಫರೋಹನು ಇದ್ದಾರೆ, ಅವರು ಬಂದು ದೇವರನ್ನ ಅರಿತವರಲ್ಲ, ಆದರೆ ಅವರೇ ಯೋಸೇಫನ ಬಳಿಯಲ್ಲಿ ಗೋಷೆನ್ ಸೀಮೆಯಲ್ಲಿ ಇಸ್ರಾಯೇಲರಿಗೆ ಸಂರಕ್ಷಣೆಯನ್ನು ಕೊಡುವುದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ. ಸೊ ದೇವರು ಯಾರನ್ನು ಅನುಮತಿಸುತ್ತಾರೋ ಅವರ ಅರಸನಾಗಿದ್ದರೆ ನಮ್ಗೆ ಒಳ್ಳೇದು. ಸಾಮಾನ್ಯವಾಗಿ ಏನ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಅಂದ್ರೆ ನಾವು ಆಳ್ವಿಕೆ ಮಾಡಬೇಕು, ಹೌದು. ನಮ್ ಕಂಟ್ರೋಲ್ ಇರಬೇಕು. ಇದಿವತ್ತು ಸಭೆಗಳಲ್ಲಿ ಪ್ರತಿಬಿಂಬಿಸುತ್ತದೆ. ನೀವು ಹೇಳ್ದಾಗ ಬ್ರದರ್ ಕರೆಕ್ಟಾಗಿ ಹೇಳಿದ್ರೆ, ಯಾಕಂದ್ರೆ ಇವತ್ತು ಸಭೆಯಲ್ಲಿರೋ ಮೈಂಡ್ ಸೆಟ್ ಅಲ್ಲಿ ಜನರ ಮೈಂಡ್ ಸೆಟ್ ಏನಂದ್ರೆ ನಾವು ಲೋಕದಲ್ಲಿ ಆಡಳಿತ ಮಾಡಬೇಕು, ಲೋಕದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು, ಅವಾಗ ನಮಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ, ದೇವ್ರ ನಮ್ಮ ಮಹಿಮೆ ಹೊಂದುತ್ತೆ. ಎಲ್ಲ ಏನ್ ಫೋಕಸ್ ಅಂದ್ರೆ ಲೋಕದಲ್ಲಿ ನಮ್ಗೆ ಆಡಳಿತ ಇರ್ಬೇಕನ್ನೋದೇ ಎಲ್ಲರೂ ಫೋಕಸ್ ಮಾಡ್ತಾರೆ. ಅಂದ್ರೆ ಇದು ಮನುಷ್ಯನ ನಂಬುವಂಥದ್ದು. ದೇವರನ್ನು ಬಿಟ್ಟು ಮನುಷ್ಯನ ನಂಬುವಂಥದ್ದು. ಇವರಿದ್ರೆ ನಮಗೆ ಏನ್ ಬೇಕಾದ್ರೂ ಅವರು ಮಾಡ್ತಾರೆ, ಒಳ್ಳೇದಾಗುತ್ತೆ. ಆ ರೀತಿಯಾಗಿ ಒಂದು ಹಂತ ಮೇಲೋಗಿ ಏನಾಗ್ತಾರೆ ಅಂದ್ರೆ, ನಾವೇ ಆಳ್ವಿಕೆಗೆ ಬರುವುದಾದ್ರೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇದ್ರೆ ಎಲ್ಲವೂ ಸರಿ ಮಾಡ್ಬೋದು. ಅದಕ್ಕೆ ಅವರು ಉದಾಹರಣೆಯಾಗಿ ಹೇಳ್ತಾರೆ, ನೋಡಿ ಅವರೆಲ್ಲ ಇರೋದ್ರಿಂದ ನಮ್ಮನ್ನು ಕಠಿಣವಾಗಿ ನಡೆಸ್ತಾರೆ. ಇವಾಗ ಅಲ್ಲಿ ಕಮ್ಯುನಿಸಮ್ ಇರೋದ್ರಿಂದ ಚೈನಾದಲ್ಲಿ ಸಮಸ್ಯೆ ಆಗಿದೆ. ಅದುವೇ ಕ್ರೈಸ್ತರಾಗಿರುವುದಾದರೆ ಸಮಸ್ಯೆ ಇರಲ್ಲ. ಚೈನಾನ ನಾರ್ತ್ ಕೊರಿಯಾನೋ ಒಂದು ಕ್ರೈಸ್ತ ಗೌರ್ಮೆಂಟ್ ಇದ್ರೆ ಸಭೆಗಳಿಗೆ ಯಾವ ಸಮಸ್ಯೆ ಇರಲ್ಲ. ಇಲ್ಲ, ಸಭೆಗೆ ಬೇರೆ ಸಮಸ್ಯೆ ಬರುತ್ತೆ. ಹೌದು. ಇವಾಗ ಚೈನಾದಲ್ಲಿ ನೀವು ಬಹಳ ಕಠಿಣವಾಗಿ ಇದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಕಮ್ಯುನಿಸಮ್ ಮಾಡಿ ಏನು ಮಾಡ್ತಿದೆ ಅಲ್ಲಿ ಬಹಳ ಇಕ್ಕಟ್ಟಾಗಿದೆ, ಬಹಳ ಕಠಿಣ. ನಾರ್ತ್ ಕೊರಿಯಾದಲ್ಲಿ ಕೂಡ ಹಂಗೆ. ಆದರೆ ಚೈನಾದಲ್ಲೋ ನಾರ್ತ್ ಕೊರಿಯಾದಲ್ಲೋ ವಿಶ್ವಾಸಿ ಸ್ಟ್ರಾಂಗ್ ಆಗಿರ್ತಾರೆ, ಹೌದು. ಸಾಕ್ಷಿಯಾಗಿ ನಿಲ್ತಾರೆ. ಈಗ 2ನೇ ಮಹಾಯುದ್ಧಕ್ಕಿಂತ ಮುಂಚೆ ಹಿಟ್ಲರ್ ಕಾಲದಲ್ಲಿ ಐರೋಪಾದಲ್ಲಿ ಬಹಳ ದೊಡ್ಡ ಕ್ರೈಸ್ತರಿಗೆ ಒಂದು ಹಿಂಸೆ ಉಂಟಾಯಿತು. ಹಿಟ್ಲರ್ ಒಂದು ಕಡೆಯಲ್ಲಿ, ಸ್ಟಾಲಿನ್ ರಷ್ಯಾದಲ್ಲಿ ಅವರೊಂದು ಕಡೆ, ಅವರ ಬೇರೆ ದೇಶಗಳಲ್ಲಿ ಕೂಡ ನೋಡೋದಾದ್ರೆ ರಿಚರ್ಡ್ ಇಂಬ್ರಾಂಡ್ ಎಲ್ಲ ಅವರೆಲ್ಲ ಪಟ್ಟ ಕಷ್ಟ ನಮಗೆ ಚೆನ್ನಾಗುತ್ತೋ, ಬಹಳ ಕಷ್ಟಪಟ್ಟರವರೆಲ್ಲ. ಸೊ ಯಾಕೆ ಅವರಿಗೆ ಆ ರೀತಿಯಾಗಿ ಆಯಿತು? ಐರೋಪ್ ಒಂದು ಕ್ರೈಸ್ತ ದೇಶ ತಾನೆ, ಯಾಕೆ ಆ ರೀತಿ ನಡೀತು ಅಂತ ಕೇಳಿದ್ರೆ, ಯಾವ ಕಾಲಘಟ್ಟದಲ್ಲಿಯೂ ನಾಯಕತ್ವದಲ್ಲಿರುವವರು ದೇವರ ಯೋಜನೆಯ ಪ್ರಕಾರ ಇದ್ದರೆ ಮಾತ್ರ ಸಭೆ ಕಟ್ಟಕ್ಕೆ ಸಾಧ್ಯ. ಹೌದು. ಅದಕ್ಕೆ ಇನ್ನೊಂದು ಲೈನ್ ನಾನು ನಿಮ್ಗೆ ಹೇಳ್ತೀನಿ. ದೇವರು ಒಂದು ದೇಶದಲ್ಲಿ ನಾಯಕರನ್ನ ಆರಿಸಿಕೊಳ್ಳುವಾಗ, ಅರಸರನ್ನು ಏರ್ಪಡಿಸುವಾಗ ಖಂಡಿತವಾಗಿ ತಮ್ಮ ಜನಗಳನ್ನ ಬೇಸ್ ಮಾಡಿ ಆರಿಸಿಕೊಳ್ತಾರೆ. ಯಾಕಂದ್ರೆ ವಾಕ್ಯನ ಹೇಳುತ್ತಂದ್ರೆ ದೇವರೇ ರಾಜರನ್ನು ತಳ್ಳಿ ರಾಜರನ್ನು ಏರ್ಪಡಿಸೋರು ಅಂತ ಹೇಳಿ. ಹೌದು, ದಾನ 2ರಲ್ಲಿದೆ, ಅವರೇ ಏರ್ಪಡಿಸುತ್ತಾರೆ. ಆದರೆ ಅವರು ಅರಸರನ್ನು ಏರ್ಪಡಿಸುವುದಕ್ಕೆ ಈ ಜನಗಳೇ ಅಲ್ಲಿಗೆ ಬೇಸ್. ಆದರೆ ಈ ಜನಗಳನ್ನ ಏನ್ ಮಾಡಬೇಕು ಅದಕ್ಕೆ ತಕ್ಕ ಅರಸರನ್ನು ಏರ್ಪಡಿಸುತ್ತಾರೆ. ಹೌದು. ನಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಈ ಜನಗಳು ಬಂದು ದೇವರಿಗೆ ನಂಬಿಗಸ್ತರಾಗಿ ಇಟ್ಕೊಳ್ಳೋಣ. ಚರ್ಚ್ ದೇವರಿಗೆ ನಂಬಿಗಸ್ತರಾಗಿದ್ದಾರೆ. ಕರ್ತನ ದೃಷ್ಟಿಯಲ್ಲಿ ಇವರು ಒಳ್ಳೆಯವರಾಗಿದ್ದರೆ ಇವರನ್ನು ಆಶೀರ್ವಾದ ಮಾಡಿ ಸೇಫ್ ಮಾಡುವ ಗೌರ್ಮೆಂಟ್ ಅಂತಾನೆ ಎಬ್ಬಿಸ್ತಾರೆ. ಸರಿನಾ? ಅದೇ ಸಂದರ್ಭದಲ್ಲಿ ಸಭೆ ದೇವರನ್ನ ಬಿಟ್ಟು ದೂರ ಹೋಗೋದು ಇಟ್ಕೊಳ್ಳಿ, ತಪ್ಪದಾರಿ ಹಿಡಿಯುತ್ತೆ. ಈಗ ಇವರನ್ನ ಸೇಫ್ ಮಾಡಿ ಆಶೀರ್ವಾದ ಮಾಡುವಂತ ಒಂದು ಗೌರ್ಮೆಂಟ್ ಬಂದ್ರೆ ಏನಾಗುತ್ತೆ? ಹೌದು. ಅವರಿನ್ನೂ ಪಾಪವನ್ನು ಅಧಿಕ ಮಾಡ್ತಾರೆ, ಇನ್ನೂ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅವಾಗ ಗಾಡ್ ಏನ್ ಮಾಡ್ತಾರೆ ಅಂದ್ರೆ, ಈ ರೀತಿ ತಪ್ಪು ಮಾಡಬೇಕಾದ್ರೆ ತಿದ್ದುವ ಗೌರ್ಮೆಂಟ್ ತರ್ತಾರೆ. ಖಂಡಿತ. ಇದನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಓದಲು ಸಾಧ್ಯ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಪೂರ್ಣವಾಗಿ ಓದಿದ್ರೆ ಆ ಪುಸ್ತಕ ಹೇಳುತ್ತೆ, ಇವರು ದೇವರನ್ನು ಬಿಟ್ಟು ದೂರ ಹೋದರು, ಇವರನ್ನು ಹಿಡಿದು ದೇವರು ಮಿದ್ಯಾನರ ಕೈಗೆ ಒಪ್ಪಿಸಿದರು, ಅವರು ಇವರನ್ನು ಕಠಿಣವಾಗಿ ನಡೆಸಿದರು. ಆಗ ಇವರು ದೇವರನ್ನ ನೋಡಿ ಕೂಗಿದರು. ಈ ಒಂದು ಕೂಗು ಬರಬೇಕಾದ್ರೆ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ಬಂದು ಹೊಡಿಬೇಕು. ಹೊಡೆದ್ರೆ ಇವ್ರು ಏನು ಮಾಡ್ತಾರೆ? ಕಷ್ಟಪಡ್ತಾರೆ. ಆದರೆ ಬರೀ ಧರ್ಮಶಾಸ್ತ್ರವನ್ನು ಮೊದಲು ಕೊಡ್ತಾರೆ, ಪ್ರೀತಿಯಿಂದ ಹೇಳ್ತಾರೆ ಇದನ್ನು ಫಾಲೋ ಮಾಡ್ರಿ ಅಂತ ಕೇಳೋದಿಲ್ಲ. ಅವರು ಆಶೀರ್ವಾದದಲ್ಲಿ ಇವರು ತಡವರಿಸುತ್ತಾರೆ. ಕಳೆದ ಸಭೆ ಕೂಡ ಹೇಳಿದ್ವಿ, ಆಶೀರ್ವಾದ ತಡ ಮಾಡ್ತಾರೆ ಅಂತ. ಅದು ನಡಿಬೇಕಾದ್ರೆ ದೇವ್ರು ಬೇರೆ ದಾರಿ ಇಲ್ದಂಗೆ ಆಡಳಿತ ಹೆಂಗ್ ಬರಬೇಕು ಅಂದ್ರೆ ತಿದ್ದುವ ಆಡಳಿತ ಬರಬೇಕು. ನಾವು ಚಿಕ್ಕ ಹುಡುಗ ಇರಬೇಕಾದ್ರೆ ನಮ್ಗೆ ನೆನಪಿರುತ್ತೆ ಅಂತ ಅನ್ಕೊಂತೀನಿ. ನಿಮಗಿಂತ ನಾನು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನಾಗಿರೋದ್ರಿಂದ ನನ್ನ ತಂದೆ ತಾಯಿ ಮಾಡಿದ ನೆನಪಿದೆ ನನಗೆ. ಏನಂತ ಕೇಳುವುದಾದರೆ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ಹೊಡಿತಾ ಇದ್ರು. ಇವಾಗಿರುವ ಅಪ್ಪ ಅಮ್ಮ ಬಹಳ ಹೊಡಿಯಲ್ಲ. ಅವಾಗಿದ್ದ ಅಪ್ಪ ಅಮ್ಮ ಬಹಳ ಹೊಡಿತಾ ಇದ್ರು. ಹೊಡೆದದ್ದು ಸಾಲಲ್ಲ ಅಂತೇಳಿ ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಸ್ಕೂಲ್ಗೆ ಬಂದು ಹೇಳಿ ಅವನ ಚೆನ್ನಾಗಿ ಬಾರಿಸ್ರಿ. ಅವನ್ನ ಏನು ಹೇಳಿದ ಮಾತು ಕೇಳಲ್ಲ. ನಮ್ಮ ಮನೇಲಿ ಒಂದು ಮಾತು ಹೇಳ್ತಾರೆ, ರೀತಿ 2 ಕಣ್ ಬಿಟ್ಟು ಚರ್ಮ ಸುಲ್ಲಿರಿ ಅಂತ ಹೇಳ್ತಾ ಇದ್ರು. ಆ ರೀತಿ ಮಾಡ್ರಿ, ಅವಾಗಲೇ ಬುದ್ಧಿ ಬರೋದವನಿಗೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನನ್ನ ಬುದ್ಧಿ ಬರಲ್ಲ ಏನು ಮಾಡ್ತಾ ಇದ್ರು? ಅಪ್ಪ ಅಮ್ಮ ತಿದ್ದಕ್ಕಾಗಲಿಲ್ಲ ಅಂದ್ರೆ ಟೀಚರ್ ಬಳಿ ಹೋಗಿ ತಿದ್ರಿ ಅಂತ ಹೇಳ್ತಾ ಇದ್ರು. ಅದೇ ರೀತಿನೇ ದೇವರು ಬಂದು ಸಭೆಯನ್ನ ಬೇಸ್ ಮಾಡಿ ದೇಶವನ್ನು ಕೊಡ್ತಾರೆ. ಇಲ್ಲಿ ಸಭೆಯಲ್ಲಿರೋವರು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಸಭೆಯನ್ನು ತಿದ್ದುವಂತ ಗೌರ್ಮೆಂಟ್ ಅಲ್ಲಿ ಬರುತ್ತೆ. ಈಗ ಬಹಳ ಮಂದಿ ಇವ್ರು ಏನು ಅನ್ಕೊಂತಾರೆ ಅಂತ ಹೇಳಿದ್ರೆ, ನಾನು ತಪ್ಪಾಗೇ ಇದ್ದೀನಿ. ಅದು ಇವ್ರಿಗೆ ಇನ್ನೊಂದು ದೊಡ್ಡ ವಿಷಯ ಅಂದರೆ ತಪ್ಪಾಗಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ನಾವು ಕರೆಕ್ಟಾಗಿದ್ದೀವಲ್ವಾ? ಇಲ್ವಾ? ಇಸ್ರೇಲ್ ಜನಗಳು ಆ ದೇಶದಲ್ಲಿ
ದೇವರಿಗೆ ವಿರುದ್ಧವಾಗಿ ಮಾಡ್ಬೇಕಾದ್ರೂ ಕೂಡ ಸರಿಯಾಗಿ ಮಾಡ್ತಿದೀವಿ ಅಂತ ಅನ್ಕೊಂತಾರೆ. ಬಸವಣ್ಣನ ಪೂಜೆ ಮಾಡ್ತಾರೆ ಅವರು, ಅನಂತರ ಬಂದು ತಿನ್ನುತ್ತಾರೆ, ಕುಡಿಯುತ್ತಾರೆ, ಆಟವಾಡ್ತಾರೆ, ಎಲ್ಲ ಮಾಡ್ತಾರೆ. ಮಾಡ್ಬೇಕಾದ್ರೆ ಸರಿಯಾಗಿ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ. ಆದ್ರೆ ಅವ್ರಿಗೆ ತಪ್ಪು ಅಂತ ಹೇಳುವುದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತಲ್ವಾ? ಹೌದು. ಅವರು ಮಾಡುವಂತ ಕಾರ್ಯ ಸರಿಯಾಗಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದೇ ರೀತಿನೇ ಇವತ್ತು ಸಭೆ ತಾನು ಮಾಡೋದು ಸರಿ ಅಂತ ಅನ್ಕೊಂಡಿದೆ. ಹಾಗಾದ್ರೆ ತಿದ್ದುವುದಕ್ಕೆ ದೇವರು ಏನ್ ಮಾಡ್ತಾರೆ? ಅಲ್ಲಿ ಯಾರೋ ಒಬ್ರು ಕೈಲಿ ಒಪ್ಪಿಸ್ಕೊಡ್ತಾರೆ. ಆದ್ರೆ ಇವರ ಭಾವನೆ ಹೆಂಗಿರುತ್ತೆ ಅಂದ್ರೆ, ನಾವು ಆಳ್ವಿಕೆ ಮಾಡಿದ್ರೆ ಅಲ್ಲಿ ತಪ್ಪಿರೋದಿಲ್ಲ. ಹ್ಮ್. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಸಭೆ ಆಡಳಿತ ಮಾಡಬಾರದು. ಹ್ಮ್. ಸಭೆ ಆಳ್ವಿಕೆ ಅಲ್ಲ, ದೇವರೇ ಆಳ್ವಿಕೆ ಮಾಡಬೇಕು. ಹ್ಮ್. ದೇವರು ಸಭೆಯನ್ನಿಟ್ಟು ಆಳ್ವಿಕೆ ಮಾಡುವುದಿಲ್ಲ, ದೇವರು ಆಳ್ವಿಕೆ ಮಾಡ್ತಾರೆ, ಸಭೆ ಅವರಿಗೆ ಜೊತೆಯಾಗಿರುತ್ತೆ. ಹ್ಮ್. ಇವಾಗ ಇಲ್ಲಿ ಮಾರ್ಪಡ್ತಾ ಇದೆ ಎಲ್ಲ. ಇವರ ಒಂದು ಥಾಟೇ ವಿಶೇಷವಾಗಿದೆ. ನನಗೆ ಇದ್ರ ಬಗ್ಗೆ ಮಾತಾಡ್ತಿರ್ಬೇಕು ನೆನಪಾಗಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಕೇಳುವ ಒಬ್ಬರಿಗೆ ಸಮಸ್ಯೆ ಬರುತ್ತೆ, ಸರಿ ನೀವು ಉಪದ್ರವ ಬರುತ್ತೆ ನೀವು ಹೇಳ್ತಿದ್ದೀರಲ್ವಾ, ಸರಿ ಮಾಡಬೇಕು, ದೇವರು ಏರ್ಪಡಿಸ್ತಾರೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಒಳ್ಳೆಯ ಜನಗಳು ಒಳ್ಳೆ ಸಭೆ ಇರುವ ಸ್ಥಳದಲ್ಲಿ ಉಪದ್ರವ ಬರುತ್ತೆ? ಹ್ಮ್. ಅಲ್ಲಿ ಯಾಕೆ ಆ ರೀತಿ ನಡೆಯುತ್ತೆ? ಆ ರೀತಿ ಕೇಳಬೇಕಾದ್ರೆ ನನಗೆ ಸಂಶಯ ಬಂದಿತ್ತು. ಅವಾಗ ಒಂದಿನ ದೇವರ ಬಳಿ ಇದ್ರ ಬಗ್ಗೆ ಬೈಬಲ್ ಓದ್ತಿರ್ಬೇಕಾದ್ರೆ ಒಂದು ಸಂಶಯ ಈ ರೀತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವರು ನನಗೆ ತಿಳಿಸಿದೇನೆಂದರೆ, ಇವಾಗ ಯೆರೂಸಲೇಮಿನಲ್ಲಿ ಜನಗಳು ತಪ್ಪು ಮಾಡಿದ್ರು. ಚಿದ್ಕೀಯ ರಾಜನ ಕಾಲದಲ್ಲಿ ದೇಶವೇ ಬಹಳ ಮೋಸವಾಗೋಯ್ತು. ಇವಾಗ ದೇವರೇನು ಮಾಡ್ತಾರೆ, ನೆಬೂಕದ್ನೆಚ್ಚರನ ಬಳಿ ಒಪ್ಪಿಸ್ಕೊಡ್ತಾರೆ. 70 ವರ್ಷ ಹಿಡ್ಕೊಡ್ತಾರೆ ಅಲ್ಲಿ. ಈಗ ಹಿಡ್ಕೊಟ್ಟು ಅವರನ್ನು ಎಳ್ಕೊಂಡೋದ್ರು ಸೆರೆಮನೆಗೆ. ಕೈಗಳಿಗೆ ಬೇಡಿ ಹಾಕಿ ಎಳ್ಕೊಂಡೋದ್ರು. ಇವಾಗ ಎಳ್ಕೊಂಡು ಹೋದವರೆಲ್ಲ ಯಾರು? ಇಸ್ರೇಲ್ ಜನಗಳು. ಯಾವ ಥರ ದೇವ್ರು ಕೊಟ್ಟರು? ಅವ್ರು ತಪ್ಪು ಮಾಡಿದ್ರಿಂದ ದೇವ್ರು ಒಪ್ಪಿಸ್ಕೊಟ್ರು. ತಪ್ಪು ಮಾಡಿದ್ರು ಅಂತಲ್ವಾ? ಆದ್ರೆ ದಾನಿಯೇಲ್ ಏನ್ ಮಾಡಿದ್ರಲ್ಲಿ? ಹೌದು. ಮೊರ್ದೆಕೈ ಏನ್ ಮಾಡಿದ್ರು? ಹ್ಮ್. ಅನಂತರ ನೆಹೆಮೀಯ ಏನ್ ಮಾಡಿದ್ರು? ಇವರೆಲ್ಲ ಬಂದು ಅದ್ರೊಳಗಿದ್ದ ಪರ್ಫೆಕ್ಟ್ ಪೀಪಲ್ ಅವರು, ಹೌದು. ಸರಿನಾ? ಆದ್ರೆ ಇವರನ್ನು ಅದರೊಂದಿಗೆ ಎಳ್ಕೊಂಡೋದ್ರು. ಹ್ಮ್. ಇವರು ಬೇಡಿ ಹಾಕಲ್ಪಟ್ಟು ಎಳ್ಕೊಂಡೋದ್ರು. ಇವಾಗ ನಮ್ಗಿದು ಕಾಂಟ್ರವರ್ಸಿ ಆಗಿದೆ. ಹ್ಮ್. ಏನ್ ಕಾಂಟ್ರವರ್ಸಿ ಆಗಿದೆ? ಅವರು ಮಾಡಿದ್ರು, ದಂಡಿಸಿದ್ರು ಪರವಾಗಿಲ್ಲ, ಇವ್ರೇನ್ ತಪ್ಪು ಮಾಡಿದ್ರು? ಇವಾಗ ಗಾಡ್ ಏನ್ ಮಾಡಲಿದ್ದಾರೆ? ಯೆರೂಸಲೇಮನ್ನ ನಾಶ ಮಾಡಲಿದ್ದಾರೆ. ಹ್ಮ್. ಯೆರೂಸಲೇಮನ್ನ ನಾಶ ಮಾಡಿ ಅಲ್ಲಿರುವ ದೇವಾಲಯವನ್ನ ಬೆಂಕಿನ ಹಚ್ಚಲಿದ್ದಾರೆ. ಹ್ಮ್. ಅದನ್ನ ಮಾಡಬೇಕಾದ್ರೆ ಇಲ್ಲಿ ದೇವಭಕ್ತರು ಇರಬಾರ್ದು. ಹ್ಮ್. ದೇವಭಕ್ತರು ಇಲ್ಲಿದ್ರು ಕೂಡ ಅವರಿಗೆ ಅದ್ರಲ್ಲಿ ಬಾಧೆ ಬರುತ್ತೆ. ಹ್ಮ್. ಇವಾಗ ಗಾಡ್ ಏನ್ ಮಾಡ್ತಾರೆ, ಒಂದೇ ಎಕ್ಸ್ವೈಲ್, ಒಂದೇ ಗುಲಾಮ್ರ ಹೇಳ್ಕೊಂಡು ಹೋಗ್ಬೇಕಾದ್ರೆ ಇವರಿಗೆ ಒಳ್ಳೆಯದಾಗಿ ಇವರಿಗೆ ಕೆಡುಕಾಗಿ ಅದು ಮುಗಿಯುತ್ತೆ. ಅದು ದೇವರಿಂದ ಮಾಡಕ್ ಸಾಧ್ಯ? ಹ್ಮ್. ಇವಾಗ ಎಲ್ರಿಗೂ ಒಟ್ಟಿಗೆ ತಾನೆ ಬೇಡಿ ಹಾಕಿದ್ರು, ಎಲ್ರಿಗೂ ಒಟ್ಟಿಗೆ ತಾನೆ ಹೊಡೆದು ಎಳ್ಕೊಂಡೋದ್ರು. ಹಾಗಾದ್ರೆ ದಾನಿಯೇಲ್ ಗೋದೆ ನಡೆಯುತ್ತೆ ಅಂತ ಹೇಳಿದ್ರೆ, ಕರ್ಕೊಂಡೋಗಿ ದಾನಿಯೇಲನ್ನ ಏನಂತ ಮಾಡಿದ್ರು? ಮಂತ್ರಿಯಾಗಿ ಮಾಡ ರಾಜನ ಅರಮನೆಯಲ್ಲಿ ಕೂರಿಸಿ ಗವರ್ನರ್ ಮಾಡಿದ್ರು. ಹ್ಮ್. ಇಲ್ಲಿ ನಂಬಿಗಸ್ತರಾಗಿದ್ದರೆ ಉಪದ್ರವ ಬರ್ಬೇಕಾದ್ರೆ ನಿಮಗೂ ಅದು ಬರುತ್ತೆ. ಆದರೆ ಅದರ ನಡುವೆ ದೇವರು ನಿಮ್ಮನ್ನು ಭದ್ರವಾಗಿ ಕಾಪಾಡ್ತಾರೆ. ಕರೆಕ್ಟ್. ಇದು ಬಂದು ದೇವರ ಒಂದು ನಡೆಸುವಿಕೆ. ಹ್ಮ್. ಈ ಒಂದು ಗ್ರಹಿಕೆ ನಮಗೆ ಬರಬೇಕು. ನಮಗೆ ತಿಳಿದಿರುವ ಪ್ರಕಾರ ಜಾಲಿಯಾಗಿರಬೇಕು, ಸಂತೋಷವಾಗಿರಬೇಕು. ಲೋಕ ರೀತಿಯಾಗಿ ಲೋಕ ಅನುಭವಿಸುತ್ತೆ, ನಾವು ಕೂಡ ಅದನ್ನೆಲ್ಲ ಅನುಭವಿಸ್ಬೇಕು. ಆದರೆ ನಾನು ಬಂದು ಆಳ್ವಿಕೆಯಲ್ಲಿ ಕೂತಿರ್ಬೇಕು. ಆ ರೀತಿ ಬರಬೇಕಾದ್ರೆ ದೇವ್ರು ಹೇಳ್ತಾರೆ, ಇಲ್ಲಪ್ಪ ಅದು ತಪ್ಪು, ಆಳ್ವಿಕೆ ನಾನು ಮಾಡುವಂಥ ಕಾಲ ಬರುತ್ತೆ. ಅವರೊಂದಿಗೆ ಪಾಡು ಸಹಿಸಿದರೆ ಅವರೊಂದಿಗೆ ಆಳ್ವಿಕೆ ಕೂಡ ಮಾಡ್ತೀವಿ. ಒಂದಿನ ಬರುತ್ತೆ ನಾವು ಮಾಡ್ತೀವಿ, ಅದರ ನಂತರ ಅದು ನೋಡ್ಕೊಳ್ಳೋಣ ಎಂಬುದಾಗಿ ಹೇಳ್ಬೇಕಾದ್ರೆ ಇವರಿಗೆ ಇವಾಗಲೇ ಒಂದು ಆಸೆ. ತಕ್ಷಣ ಹೋಗಿ ಲೋಕವನ್ನು ಆಳ್ವಿಕೆ ಮಾಡೋದಕ್ಕಿನ್ನೆಲ್ಲ ಮಾಡಬೇಕೆಂಬುದಾಗಿ ಲೋಕದವರು ಯಾವ ರೀತಿ ರಾಜಕೀಯದಲ್ಲಿ ಇರ್ತಾರೋ ಅದೇ ರೀತಿ ಸಭೆ ಕೂಡ ರಾಜಕೀಯದಲ್ಲಿ ತೊಡಗಿ ಆಳ್ವಿಕೆ ನಡಿಬೇಕು ಅನ್ನುವಂಥ ಆಸೆ ಎಲ್ಲ ಇದೆ, ಬಹಳ ಇದೆ. MLA ಆಗಬೇಕು, MP ಆಗಬೇಕು, ರಾಜ್ಯ ಆಗಬೇಕು, ಈ ರೀತಿ ಆಸೆ ಎಲ್ಲ ಇದೆ. ಇವಾಗಲೂ ಹೇಳ್ತೀನಿ, ಎಲ್ಲ ದೇಶಗಳಿಗೂ ಸಾಮಾನ್ಯವಾಗಿ ಹೇಳುವುದೇನೆಂದ್ರೆ, ಹ್ಮ್. ಈ ಲೋಕವನ್ನ ಸಭೆ ಆಳ್ವಿಕೆ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಹ್ಮ್. ಲೋಕವನ್ನ ದೇವರ ಆಳ್ವಿಕೆ ಮಾಡುವಂತ ಕಾಲ ಒಂದು ಬರುತ್ತೆ, 1000 ವರ್ಷ ಆಳ್ವಿಕೆಯಲ್ಲಿ. ಹ್ಮ್. ಅಲ್ಲಿಯವರೆಗೂ ಈ ಸಭೆಯನ್ನ ಇಲ್ಲಿ ಭದ್ರವಾಗಿ ಕರ್ತನು ಕಾಪಾಡ್ತಾರೆ. ಬಹಳ ಜನ ಏನು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಬ್ರದರ್, ಈಗ ದೇವ್ರು ನಮ್ಮನ್ನು ಕರಿಬೇಕಾದ್ರೆ ಅರಸರಾಗಿ ಯಾಜಕರಾಗಿ ಅಂತ ಕರೆದಿರ್ಬೇಕಾದ್ರೆ ಆ ಅರಸುತನ ನಮ್ಗೆ ಇಲ್ಲೇ ದೇವ್ರ ಅರಸುತನ ಅಂತ ಬಹಳ ಜನ ಆ ರೀತಿಯಾಗಿ ತಪ್ಪಾಗಿ ಕನ್ಫ್ಯೂಸ್ ಮಾಡ್ಕೊಂತಾರೆ. ಹಾಗಾದ್ರೆ ಮೊದಲ ಕೆಲಸವನ್ನ ಮಾಡಿದವರು ಯೇಸು ತಾನೆ. ಯಾಜಕ ರಾಜನಾಗಿರುವಂತದ್ದು ಮೆಲ್ಕಿಸೆದೇಕನ ರೀತಿಯಲ್ಲಿ ತಾನೆ. ಮೊದಲು ಯಾಜಕರು ಯೇಸು ಕ್ರಿಸ್ತನು ತಾನೆ, ಅವ್ರ ತಾನೆ ರಾಜ್ಯ. ಮೆಲ್ಕಿಸೆದೇಕನ ರೀತಿಯಲ್ಲಿ ಅವ್ರ ತಾನೆ ಮೊದಲು ಬರ್ತಾರೆ. ಹೌದು. ಹಾಗಾದ್ರೆ ಅವರು ಲೋಕವನ್ನು ಆಳ್ವಿಕೆ ಮಾಡಿರ್ಬೇಕಾ ಇಲ್ವಾ? ಅದನ್ನು ಕೂಡ ಬಿಡಿ. ಪ್ರಕಟಣೆ 1:5 ಹೇಳುತ್ತದೆ, ನಂಬಿಗಸ್ತ ಸಾಕ್ಷಿಯು ಸತ್ತವರಡೆ ಮೊದಲು ಎದ್ದು ಬಂದವರು ಭೂಮಿಯ ಅರಸುಡಿಗೆ ಅಧಿಪತಿಯಾಗಿರುವ ಯೇಸು ಕ್ರಿಸ್ತನು. ಇವಾಗ ಭೂಮಿಯ ಅರಸುಡಿಗೆ ಅಧಿಪತಿ ಯಾರು? ಯೇಸು ಕ್ರಿಸ್ತನು. ಎಲ್ಲಾದ್ರೂ ಯೇಸು ಕ್ರಿಸ್ತನ ಆಳ್ವಿಕೆ ನಡೀತಿರೋದು ನೋಡ್ತಾ ಇದ್ದೀರಾ ನೀವು? ಯೇಸು ಬಂದು ನಿಂತಿದ್ದಾರಾ? ಹಾಗಾದ್ರೆ ಏನರ್ಥ? ಅರಸರನ್ನ ತಳ್ಳಿ ಅರಸರನ್ನ ಏರ್ಪಡಿಸುವುದು ದೇವರೇ, ಆದರೆ ಅವರ ಆಳ್ವಿಕೆ ನೇರವಾಗಿ ಇನ್ನು ಭೂಮಿಯೊಳಗೆ ಬಂದಿಲ್ಲ. ಆದ್ದರಿಂದ ನಾನು ನನ್ನ ಶತ್ರುಗಳನ್ನ ಪಾದಗಳ ಕೆಳಗೆ ಹಾಕುವವರೆಗೂ ನನ್ನ ಬಲಗಡೆಯಲ್ಲಿ ಕೂತಿರು ಎಂಬುದಾಗಿ ತಂದೆ ಅವರಿಗೆ ಹೇಳಿದ್ದಾರೆ. ಅಲ್ಲಿವರೆಗೂ ಅವರಲ್ಲೇ ಇರ್ತಾರೆ. ಅದು 1000 ವರ್ಷ ಆಳ್ವಿಕೆ, ಅಲ್ಲಿವರೆಗೂ ಅಲ್ಲೇ ಇರ್ತಾರೆ ಅವರು. ಆದರೆ ಅವರ ಆಳ್ವಿಕೆ ಎಲ್ಲಿದೆ, ಅವರನ್ನ ಮೀರಿ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ನೇರವಾಗಿ ಇಲ್ಲ. ಅದನ್ನೇ ಇವಾಗ ನೀವು ನೋಡುವುದಾದರೆ, ಎಲೆಕ್ಷನ್ ನಡೆಯುತ್ತೆ, ಸ್ಟೇಟ್ ಎಲೆಕ್ಷನ್ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ನಡೆದಿದ್ ಕೂಡ ಒಂದು ಪಕ್ಷ ಗೆದ್ದು ಬಿಡ್ತಾರೆ. ಗೆದ್ದಿದ್ ಕೂಡಲೇ 3 ದಿನದಲ್ಲಿ, 1 ವಾರದಲ್ಲಿ ಅಥವಾ 2 ದಿನದಲ್ಲಿ ಆ ಪದವಿಯನ್ನ ಸ್ವೀಕರಿಸುವಂತಹ ಒಂದು ಸಂಭ್ರಮ ಇರುತ್ತೆ. ಅವರು ಗೆದ್ದರು, ಇನ್ನೂ ಆ ಒಂದು ಪದವಿ ತಗೊಂಡಿಲ್ಲ.
ಮಧ್ಯವಧಿಯಲ್ಲಿ ಯಾರು ತಾನೇ ಮುಖ್ಯಮಂತ್ರಿ, ಯಾರು ಪ್ರಧಾನಮಂತ್ರಿ ಅಂತ ಕೇಳಿದ್ರೆ ಪತ್ರಿಕೆ ಪ್ರಕಾರ, ಜನಗಳ ಪ್ರಕಾರ ಯಾರಾಗಾಯ್ತು, ಯಾರು ಯಾರು ಗೆದ್ದಿದಾರೋ ಅವರೇ. ಅವ್ರು ಆಗಾಯ್ತಲ್ವಾ, ಅವರನ್ನೇ ಮುಖ್ಯಮಂತ್ರಿ ಎಂಬುದಾಗಿ ಯಾವ್ದಾದ್ರು ಅಂತ ಹೇಳ್ತಾರೆ. ಹಳೆಯವರಾಗಿದ್ರಲ್ಲ ಅವ್ರನ್ನ ಏನಂತ ಹೇಳ್ತಾರೆ, ಅವ್ರು ಮಾಜಿ ಮುಖ್ಯಮಂತ್ರಿ ಆ ರೀತಿ ಆ ಹೇಳ್ತಾರೆ. ರೀತಿ ಹೇಳ್ತಾರೆ. ಆದ್ರೆ ಅವರಿಗೆ ಅದು ಗೊತ್ತಾ, ಇವರು ಬಂದು ಸ್ವಾರನಾಗಿ ಮೇಲೆ ಬಂದು ಕೂರ್ಬೇಕಾದ್ರೆ ಅವರಲ್ಲಿ ರುಜು ಹಾಕಿದ್ರೆ ಅಫಿಷಿಯಲ್ ರಾಜ್ಯ, ಹ್ಮ್. ಆದ್ರೆ ಇವರಿಗೆ ರಾಜ್ಯ. ಯಾಕಂದ್ರೆ ಗೆದ್ದಿದ್ದಾರೆ, ರಿಸಲ್ಟ್ ಬಂದಿದೆ, ಎಲೆಕ್ಷನ್ ಕಮಿಷನ್ ಕೂಡ ಆಯ್ತು, ಇವರೇ ರಾಜ್ಯ, ಎಲ್ಲ ಓಕೆ. ಇನ್ನು ಮುಂದೆ ಯಾರದನ್ನ ಮಾರ್ಪಡಿಸೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಆದ್ರೆ ಅದಕ್ಕೆ ಅಂತ ಅಫಿಷಿಯಲ್ ಸೆರೆಮನಿ ಇದೆ ಅಲ್ವಾ, ಆ ಪದವಿ ಪ್ರಮಾಣ ಎಂಬುದಾಗಿ ಒಂದು ಮಾಡಿರ್ತಾರೆ. ಆ ಗ್ಯಾಪ್ ಇರುತ್ತಲ್ಲ, 1 ದಿನ 2 ದಿನ ಗ್ಯಾಪ್ ಎಂಬುದಾಗಿ, ಅದು ಇವತ್ತು ನಡೀತಾ ಇದೆ ಸ್ಪಿರಿಚುವಲ್ ಆಗಿ. ಓಕೆ. ಯೇಸು ಜಯಿಸಿದ್ದಾರೆ. ಇವಾಗ ನಾವು ಕೇಳ್ಬೋದು 2000 ವರ್ಷವಾಗಿ, ಅವರ ದೃಷ್ಟಿಗೆ 2000 ಅಂದ್ರೆ ಏನು, 2 ದಿನ. 2 ದಿನ. ಹ್ಮ್. ಇವಾಗ ಅವ್ರಿಗೇನಾಯ್ತು, ವೆಯ್ಟ್ ಮಾಡಿ ಸರಿ ಮಾಡಿರ್ತೀನಿ ಎಂಬುದಾಗಿ ಹೇಳ್ತಾರೆ. ತಂದೆ ಹೇಳಿರ್ತಾರೆ, ಯಾಕೆ ಬ್ರದರ್ ನೀವು ವೆಯ್ಟ್ ಮಾಡ್ರಿ, ನಾನು ಸರಿಮನಿ ಮಾಡಿರ್ತೀನಿ. ಇವಾಗ ಏನಾಗಿದೆ, ಜೈಸ್ ಆಯ್ತು, ವೆಯ್ಟ್ ಮಾಡ್ತಾರೆ, ಗವರ್ನರ್ ಕರೀತಾರೆ, ಬನ್ನಿ ಅಂತ ಕರೀತಾರೆ. ಅದೇ ಬಂದು ಒಂದು ಪ್ರೊಸೀಜರ್, ಪ್ರೋಟೋಕಾಲ್ ಎಂಬುದಾಗಿ ಹೇಳ್ತಾರಲ್ವಾ. ಈಗ ತಂದೆ ಕರೆದು ಸರಿಮನಿ ಮಾಡ್ತಾರೆ. ಹ್ಮ್. ಆ ಮಧ್ಯಂತರ ನಡುವೆ ಇವರೇ ರಾಜ್ಯ, ಅವರ ಬಳಿ ಅಧಿಕಾರವಿದೆ. ಇನ್ನೊಂದು ವಿಷಯ ಗೊತ್ತಾ, ಪ್ರಮಾಣ ವಚನ ಸ್ವೀಕರಿಸಕ್ಕಿಂತ ಮುಂಚಿತವಾಗಿ ಅವರು ಎಲ್ಲ ಅಧಿಕಾರಿಗಳು ಅವ್ರನ್ನ ಹೋಗಿ ನೋಡ್ತಾ ಇದ್ರು. ಹೌದು. ಅವರ ಮನೆಗೆ ಸಂರಕ್ಷಣೆ ಕೊಡುವುದಕ್ಕೆ ಮುಂದಾಗ್ತಾರೆ. ಪ್ರೋಟೋಕಾಲ್ ಎಲ್ಲ ಬಂದ್ಬಿಡುತ್ತೆ. ಸರಿನಾ, ಅದು ಇವತ್ತು ನಡೀತಾ ಇದೆ. ಹ್ಮ್. ಕ್ರೈಸ್ಟೇ ವರ್ಲ್ಡ್ಗೆ ರಾಜ್ಯ, ಭಿನ್ನಾಭಿಪ್ರಾಯನೇ ಇಲ್ಲ ಅದರಲ್ಲಿ. ಆದ್ರೆ ಅವರ ಆಳ್ವಿಕೆ 1000 ವರ್ಷ ಆಳ್ವಿಕೆ ಆರಂಭ ಆಗುತ್ತೆ. ಆ ಮಧ್ಯಂತರ ಅವಧಿಯಲ್ಲಿ ನಾವು ಇದ್ದೀವಿ. ಇವಾಗ ನಮಗೆ ಇವಾಗ ಯಾರು ಅವರ ಮೊದಲಾಗಿತ್ತು, ಇವಾಗ ರಾಜ್ಯ ಬಂದು ರಾಜನಾಗಿದ್ದಾರೆ. ಇವರು ಮದುವೆ ಆಗುವಂತ ಹುಡುಗಿ ಎಲ್ರಿಗೂ ಅದು ಯಾರು ಅಂತ ಗೊತ್ತಾಯ್ತು. ಹ್ಮ್. ಸುರಣ, ಈಗ ಸ್ತ್ರೀಗೆ ಮರ್ಯಾದೆ ಇರುತ್ತಾ ಇರಲ್ವಾ, ಇರುತ್ತೆ. ಎಷ್ಟು ಮರ್ಯಾದೆ ಇರುತ್ತಲ್ವಾ. ಇಲ್ಲ, ಇವಾಗ ಆ ಹುಡುಗಿ ಅವ್ರನ್ನ ನೋಡಕ್ ಬರುತ್ತೆ ಅಂತ ಇಟ್ಕೊಳ್ಳಿ, ರಾಜು ಅರಸನ ಗೆದ್ದಿದ್ದಾರೆ, ಆ ಪೊಣ್ಣು ಅಲ್ಲಿದೆ, ರಾಜು ನೋಡಕ್ ಬರ್ತಾರೆ ಅಥವಾ ಏನಾದ್ರು ನೋಡಕ್ ಬರ್ತಾರೆ. ಅಲ್ಲಿ ಆ ಒಂದು ಹುಡುಗಿನ ಎಲ್ಲರೂ ಎಷ್ಟು ಫ್ಲಾಶ್ ಮಾಡ್ತಾರೆ, ಎಷ್ಟು ಮರ್ಯಾದೆ ಕೊಡ್ತಾರೆ. ಇವರು ಕೊಡುವಂತಹ ಮರ್ಯಾದೆಯಲ್ಲಿ ಒಂದು 80% ನಮಗಾದ್ರೂ ಇಲ್ವಾ? ಖಂಡಿತ. ಆ ಮರ್ಯಾದೆ ಇವತ್ತು ಸಭೆಗೆ ಇದೆ. ಹ್ಮ್. ನಿಮಗೆ ಗೊತ್ತೋ ಗೊತ್ತಿಲ್ವೋ ಅಂತ ಗೊತ್ತಿಲ್ಲ, ಸೈತ್ರನಿಗೆ ಗೊತ್ತು, ಇದುವೇ ಮೊದಲಿಗಿತ್ತಿ. ಹ್ಮ್. ಇವರು ಇದನ್ನೇ ಮದುವೆಯಾಗಲಿದ್ದಾರೆ, ಆದರೆ ಅವರೇ ಕಿಂಗ್. ಹಾಗಾದ್ರೆ ಈ ತಾಯಿನ ಯಾರಿಲ್ಲಿ, ರಾಜಕುಮಾರ್ತಿ ಇಲ್ವಾ? ಹಾಗಾಗಿ ಈ ಒಂದು ಗ್ರಹಿಕೆ ಯಾರಿಗೆ ಬರಬೇಕು, ಸಭೆಗೆ ಬರಬೇಕು. ಸಭೆಗೆ ಏನು ಮಾಡಲು ಬಯಸ್ತಾ ಇದೆ, ನೀವೊಂದು ಆಳ್ವಿಕೆ ಮಾಡಲು ಬಯಸುತ್ತೀರಾ, ಆದರೆ ಒಂದು MLA ಆಗ್ತೀರಾ. MLA ಒಂದು ಎಷ್ಟು ದೂರ ಇರ್ತೀರಲ್ವಾ, ಒಂದು ನಿರ್ದಿಷ್ಟವಾದ ಏರಿಯಾದಲ್ಲಿ ಮಾತ್ರ. ಡಿಸ್ಟ್ರಿಕ್ಟ್ಗೆ ಮಾತ್ರ, ಆ ಡಿಸ್ಟ್ರಿಕ್ಟ್ನಲ್ಲಿ MLA ಕಾನ್ಸ್ಟಿಟ್ಯೂನ್ಸಿ ಅಂತ ಇರುತ್ತೆ, ಅಲ್ಲಿವರೆಗೂ ಇರ್ತೀರ ಅಷ್ಟೇ. ಸರಿನಾ? MP ಆಗಲಿದ್ದೀರ ಅಂತ ಇಟ್ಕೊಳ್ಳಿ, ಸ್ವಲ್ಪ ದೊಡ್ಡದು ಅಷ್ಟೇ ಮುಗಿಯುತ್ತೆ ನಿಮ್ಮಿಂದ, ಆದ್ಮೇಲೆ ಆಗಲ್ಲ ಹ್ಮ್. ಇಲ್ವಾ? ಎಕ್ಸ್ಟ್ರೀಮ್ ಲೆವೆಲ್ ಅಷ್ಟೇ ಅಲ್ವಾ? ನೀವು ಬಂದು 100ರಲ್ಲಿ 85 ರಾಜರಿಗೆ ಅರಸನಾಗಿರುವವರ ಮೊದಲಿಗಿತ್ತಿಯಾಗಿದ್ದೀರಾ. ಹ್ಮ್. ನೀವು ಯಾಕೆ ಒಂದು ದಿನಕ್ಕೆ ತಂದೆಯಾಗಿರುವ ಇಷ್ಟಪಡ್ತೀರಾ? ಹೌದು. ಎಸ್ತರ್ನ ಕರೆದು ನಿನಗೇನು ಬೇಕು ಅಂತ ಕೇಳಿದ್ರೆ ಏನು ಬೇಡ ಅಂತ ಹೇಳ್ತಾಳೆ. ಅದಲ್ಲೇನು ಬೇಡ, ಒಂದು ಸ್ಥಳದಲ್ಲಿ ದೇಶದಲ್ಲಿ ಅರ್ಧ ಕೊಡ್ತೀನಿ, ಬೇಡ ಅಂತ ಹೇಳ್ತಾರೆ. ಯಾಕೆ? ನಾನು 127 ದೇಶದ ರಾಣಿ, ಹ್ಮ್. ನಾನು ಅರ್ಧ ದೇಶಕ್ಕೆ ರಾಣಿ ಅಲ್ಲ, 127 ದೇಶಗಳಿಗೆ ರಾಣಿ. ಹಾಗಾದ್ರೆ ನಾನು ಬಂದು ಯಾವ ರೀತಿ ಇರಬೇಕು? ಈ ಲೋಕದಲ್ಲಿ ಒಂದು ಪದವಿಗೆ ನನಗೆ ಅದು ಬೇಕಾಗೇ ಇಲ್ಲ. ಅದು ನೀವೆಷ್ಟೇ ಕೊಟ್ಟರು ಆ ಪದವಿ ನನಗೇನಾಗಿರಲಿದೆ, ಒಂದು ಕೊರತೆಯಾಗೇ ಇರುತ್ತೆ. ಏಕೆಂದರೆ ನನಗಿಟ್ಟಿರುವಂತಹ ಪದವಿ 188 ರಾಷ್ಟ್ರಗಳಿಗೂ ಆಳ್ವಿಕೆ ಮಾಡುವಂತಹ, ಅರಸನ ಪಕ್ಕ ಕೂರುವಂತಹ ಮೊದಲಿಗಿತ್ತಿಯ ಸೇವೆ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಇದು ಬಂದು ಅವರ ಒಂದು ಸ್ಟೂಲ್, ಇದು ಭೂಮಿಯವರ ಪಾದಪೀಠ. ಹೌದು. ಈ ಒಂದು ದಾರಿಯಲ್ಲಿ ಇರುವಂತಹ ಒಂದು ಲೋಕದಲ್ಲಿ ಮೊದಲು ಪೂರ್ಣ ಲೋಕ, ಅದರಲ್ಲೇ ಇಂಡಿಯಾ, ಅದರಲ್ಲಿ ತಮಿಳುನಾಡು ಅಥವಾ ಕರ್ನಾಟಕ, ಅದರಲ್ಲಿರುವಂತಹ ಒಂದು ಡಿಸ್ಟ್ರಿಕ್ಟ್, ಅದರೊಳಗಿರಬೇಕಾಗಿರೋ ಒಂದು ಕಾನ್ಸ್ಟಿಟ್ಯೂನ್ಸಿ, ಅದರ ಒಳಗೆ ನಾನು ಬಂದು ರಾಣಿಯಾಗಿರ್ಬೇಕು ಅಂತ ಆಸೆ ಪಡುವುದು ಏನು ನ್ಯಾಯ? ಬಟಾಣಿಯ ಸಿಪ್ಪೆ ಇರುತ್ತಲ್ವಾ, ಅಷ್ಟ್ರ ಮಟ್ಟಿಗೆ ಕೂಡ ಇರಲ್ಲ. ಬಟಾಣಿ ಅಷ್ಟೇ ಭೂಮಿನೇ ಇದೆ. ಕಾಸ್ಮೋಸ್ನೇ ನೋಡುವುದಾದರೆ ಇದು ಬಂದು ಅದರ ಚರ್ಮ ಕೂಡ ಇಲ್ಲ. ಇದಕ್ಕೆ ಯಾಕೆ ನೀವು ಇಷ್ಟೊಂದು ಪ್ರಯಾಸ ಪಡಬೇಕು? ಹಾಗೆ ಸ್ವಲ್ಪ ರೀತಿ ಯೋಚನೆ ಮಾಡಿ ನೋಡಿ. ಆಕಾಶ ನನ್ನ ಸಿಂಹಾಸನ, ಭೂಮಿಯವರ ಪಾದಪೀಠ, ನಾನವರ ಮೊದಲಿಗಿತ್ತಿ ಯಾವ ರೀತಿ ಇದೆ. ಇದುವೇ ದೇವರು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ನಮ್ಮ ಆಳ್ವಿಕೆ. ಹಾಗಾಗಿ ಯೇಸು ಹೇಳಿದ್ರು, ನಾನು ಈ ಭೂಮಿಯ ಆಳ್ವಿಕೆ ಬಗ್ಗೆ ಯೋಚನೆ ಮಾಡಲೇಬೇಡಿ. ಎಫೆಸ 3 ಹೇಳ್ತಾರೆ, ಉನ್ನತಗಳಲ್ಲಿ ಇರುವಂತಹ ನಿನ್ನ ಆಳ್ವಿಕೆ ಇದೆ, ಉನ್ನತಗಳಲ್ಲಿರುವ ದೊರೆತನಗಳಿಗೂ ಅಧಿಕಾರಿಗಳಿಗೂ. ಹಾಗಾದ್ರೆ ನಾವು ಎಂಥವರನ್ನ ಕರೆಯಲ್ಪಡ್ತಾ ಇದೀವಿ ಅಂದ್ರೆ, ಈ ಥಾಟ್ ನಮಗೆ ಬಂತು ಅಂದ್ರೆ ಅದು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುವಂತಹ ಒಂದು ಆಸೆ ನಮಗೆ ಬಿಟ್ಟು ಹೋಗುತ್ತೆ ಅಲ್ವಾ? ಇವಾಗ ನೀವು ನೋಡಿ, ಒಂದು ದೇಶಕ್ಕೆ ಅಧಿಪತಿಯಾಗಿರ್ತೀರಾ, ರಾಷ್ಟ್ರಪತಿಯಾಗಿದ್ದಿರ್ತೀರಾ, ದಿಢೀರ್ ಎಂಬುದಾಗಿ ಒಬ್ರು ಕರೆದು ನಿಮ್ಮನ್ನ ಹೇಳ್ತಾರೆ, ನೀವು ಅಲ್ಲಿ ಒಂದು ಚಿಕ್ಕ ಕೌನ್ಸಿಲರ್ ಇದ್ದಾರೆ, ಒಂದು ಚಿಕ್ಕ ಒಂದು ಸಂಘ ಇದೆ, ಅದಕ್ಕೆ ನಾಯಕರಾಗಿರಿ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ, ಏನಪ್ಪ ಎಂಥ ವ್ಯಕ್ತಿ ನಾನು, ನನ್ನ ಕರೆದು ರೀತಿಯಾಗಿರೋ ಕೇಳ್ತಾ ಇದೆಯಲ್ಲ, ಇದನ್ನ ದಾಟ್ ನಾನು ಹೋಗೋದಾದ್ರೆ ದೊಡ್ಡ ಪದವಿಗೆ ಹೋಗ್ಬೇಕು, ಆ ರೀತಿ ಹೇಳಬೇಕು. ಹಾಗಾದ್ರೆ ನಾನು ಮುಂಚಿತವಾಗಿ ಒಂದು ಅಖಿಲ ಬ್ರಹ್ಮಾಂಡಗಳ ಆಕಾಶಕ್ಕೂ ಭೂಮಿಗೂ ಅರಸನಾಗಿರುವವರಿಗೋಸ್ಕರ ನೇಮಿಸಲ್ಪಟ್ಟಂತಹ ಮೊದಲಗಿತ್ತಿ.
ನಾನು ಈ ಭೂಮಿಯನ್ನು ಆಳ್ವಿಕೆ ಮಾಡಲು ನಾನು ಎಣಿಸಬಾರದು, ನಾನು ದೇವರೊಂದಿಗೆ ಕುಳಿತು ಪೂರ್ಣ ಆಳ್ವಿಕೆಗೆ ಒಳಪಟ್ಟವನಾಗಿ ಮಾರ್ಪಡಬೇಕು. ಈ ಒಂದು ತಪ್ಪನ್ನೇ ಸಭೆ ಅರ್ಥ ಮಾಡಿ ಇಟ್ಕೊಂತು. ಅವರೇನ್ ಅನ್ಕೊಂಡ್ರು ಅಂದ್ರೆ ಅವರೇ ಪೂರ್ತಿಯಾಗಿ ನಮ್ಮ ಜನಗಳು ಅದು ಧಾರ್ಮಿಕವಾಗಿ ಇಡಬೇಕು ಅಂತ ಅನ್ಕೊಂಡ್ರು. ಅದು ಫೇಲ್ಯೂರ್ ಆಗಿ ಅಲ್ಲಿರುವಂತದ್ದಾಗಿದೆ. ಆ ಫೇಲ್ಯೂರ್ ಅಲ್ಲಿ ನಡೆದದ್ದು 538ರಿಂದ 1517ರವರೆಗೂ. ಬಹಳ ಸುಂದರವಾಗಿತ್ತು ಬದರ್. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಆಡಳಿತದ ಕುರಿತಾಗಿ ನಾವು ಯಾವ ಆಡಳಿತದ ಮೇಲೆ ಆಸೆ ಉಳ್ಳವರಾಗಿರಬೇಕೆಂಬುದಾಗಿ ಈ ತುಯತರ ಸಭೆ ಕುರಿತಾಗಿ ಬಹಳ ಅದ್ಭುತವಾಗಿ ಹೇಳಿದ್ರಿ. ಇನ್ನೂ ಅನೇಕ ವಿಷಯಗಳು ಈ ಸಭೆ ಕುರಿತಾಗಿದೆ. ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ಕುರಿತಾಗಿ ನೋಡೋಣ. ಈ ಒಂದು ಸಂಚಿಕೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ತುಯತರ ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡುತ್ತಾ ಇದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಆಡಳಿತದ ಕುರಿತಾಗಿ ದೇವರು ಸಭೆಗೆ ನೇಮಿಸಿರುವಂಥ ಆಡಳಿತ ಎಂಥದ್ದು, ಅದು ಭೂ ಸಂಬಂಧವಾದ ಆಡಳಿತ ಅಲ್ಲ, ಪರಲೋಕದ ಆಡಳಿತ ಎಂಬುದಾಗಿ ಬಹಳ ಅದ್ಭುತವಾಗಿ ಈ ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡಿದ್ದೇವೆ. ದೇವರ ಚಿತ್ತವಿದ್ದರೆ ನಾವು ಮುಂದಿನ ಸಂಚಿಕೆಯಲ್ಲೂ ಕೂಡ ಈ ಒಂದು ಸಭೆಯ ಮುಂದುವರೆದ ಭಾಗವನ್ನು ನಾವು ನೋಡೋಣ. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿರುವುದಾದರೆ ನೀವು ಕಮೆಂಟ್ ಅಲ್ಲಿ ಪ್ರಶ್ನೆಗಳನ್ನು ತಿಳಿಸಿ. ಬರುವಂಥ ಸಂಚಿಕೆಗಳಲ್ಲಿ ನಾವು ಪ್ರಶ್ನೆಗಳಿಗೆ ನಾವು ಚರ್ಚೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.